ಬಗೆಗ ನಿಂಗೊಂದು ತಮಾಷೆ ಹೇಳ್ತೀನಿ ಕೇಳೋ. ನಿನ್ನ ಯಾವ ವಿಜಯಪುರದಾಗ ಒಂದು ಮುದುಕೋಗಿದ್ನ ಅಯ್ಯಮ್ಮನ ಹಾರ ಇದು ತೋಳು ಈಗಿರೋ ಜಾಕೆಟ್ ಹಾಕ್ಯಂಬಂದ್ಬಿಟ್ಟಾಳೆ. ಬೆನ್ನೆಲ್ಲ ಕಾಣಿಸ್ತದ ಮುಂದ್ಗಡೆ ಬೆನ್ಕ ಕಿಟಕಿ ಕಟ್ಟಲ್ಲ ಅಂತ ದಾರ್ ಕಟ್ಕೊಂಬಂದ್ಬಿಟ್ಟಾಳಮ್ಮ. ಪೊಲೀಸ್ ಚಿಗ್ಗಾಗೋಡ್ ನಮ್ಮ ಅಮ್ಮನಂಗ. ಹೌದೇ ಶಿಗ್ಗಾಗೋಯ್ತಾ? ಶಿಗ್ಗಾಗೋದ್ರು ಕಣ್ಣುಗಳು ಮುಚ್ಕೊಬೇಕಾಗಿತ್ತು. ನೀನ್ ಯಾಕೆ ನೋಡಕ್ ಹೋದೆ? ಅದೇನೋ ಹೇಳ್ತಾರ ನೋಡು, ಮಳ್ಳಿ ಮಳ್ಳಿ ಮಂಚ್ಗೆ ಎಷ್ಟು ಕಾಲು ಅಂದ್ರೆ 3 ಅದ್ರ ಮೇಲೆ ಇನ್ನೊಂದು ಅಂದ್ರಂತೆ. ಒಳ್ಳೆ ಗಿಲೀಟ್ ಗಂಡ್ಸ್ ಹೇಳು ನೀನು. ಅಯ್ಯೋ ಕಾಲ ಸರಿಲ್ಲ ಬಿಡಮ್ಮ. ಕರೆಕ್ಟಾಗಿ ಮಾತಾಡಿದ್ರೆ ಕಲ್ಲುಗಳ ಹೊಡಿತಾರೆ. ಕೂಸ್ದೋಳು ಯಾರು ಅಂದೆ ಮಾಸಿ ಸೀರೋಳು ಅಂತಾರೆ ನೋಡ. ಹಂಗೆ ನನ್ನ ಮಾತುಗಳಿಗೆ ಯಾರು ಬೆಲೆ ಕೊಡ್ತಾರೆ ಹೇಳೋ? ಅಪ್ಪ ಸ್ವಾಮಿ, ನಿನ್ ಮಾತುಗಳನ್ನೆಲ್ಲ ತಕ್ಕಡೆಗೆ ತೂಕಕ್ಕ ನಂಗೆ ಇವಾಗ ಬಿಡುವಿಲ್ಲ, ಎದ್ದು ನಡಿ. ಬಗೆಗ ಬೇಜಾರು ಮಾಡ್ಕೊಬೇಡ. ಹಾಲೆಂಡಾಗಿ ಬಂದಿದ್ದು ಆಡ್ಮೇಲಿಕ್ಕವ್ರಿಗೆ ಹೋಗಲ್ಲ ಅಂತಾರಲ್ಲ, ಹಂಗೆ ತಾಯಿಯ ಸಂಸ್ಕಾರಕ್ಕೆ ಮೂಲ ಗೊತ್ತೇನೋ. ಈಗ ಮನೇನ ಮಂತ್ರಾಲಯ ಮಾಡೋದು, ಮಶಾನ್ ಮಾಡೋದು ಎರಡು ಆಯಮ್ಮ ಕೈಗೆ ಇರ್ತದೆ. ಅಮ್ಮನೇ ಇಷ್ಟಿಷ್ಟು ಹಾಕ್ಯಂಡ್ರೆ ಮಗಳು ಇಷ್ಟಿಷ್ಟು ಹಾಕಿ ಅಂತಾಳೆ. ತಾಯಿ ಅಂತೆ ಮಗಳು, ನೂಲಿನಂತೆ ಸೀರೆ. ಆಸ್ ಇಸ್ ದ ಮದರ್ ಸೋ ಇಸ್ ದ ಡಾಟರ್. ಅಷ್ಟೇ ಸಾಕಪ್ಪ ಸಾಕು. ನಿನ್ ಇಂಗ್ಲೀಷ್ ಕೇಳಕ್ಕ ನಂಗೆ ಇಲ್ಲಿ ಪುರ್ಸೊತ್ತಿಲ್ಲ. ತಾಯ್ದೊಬ್ಬಳ್ದೆ ಅಲ್ಲ ಜವಾಬ್ದಾರಿ, ತಂದಕ್ಕೂ ಜವಾಬ್ದಾರಿ ಇರ್ತದ. ತಂದೇನ್ ಬಿಡಾಟಕ್ ಬಿಟ್ಟಿರೋ ಕೋಣೆನಾ? ತಂದೆ ಅದನ್ನು ಕೋಣಲ್ಲ, ಒಂದು ಎತ್ತಿದ್ದಂಗೆ ತನ್ನ ಕಾಲಕ್ಕ ತಾನೇ ಲಾಡಿ ಹೊಡ್ಸ್ಕೊಂಡ್ ಕಷ್ಟ ಪಡೋ ಕಷ್ಟದಾರಿ ಜೀವ ನೋಡ ಅಪ್ಪನ. ತಾಯಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ತಂದಕ್ಕೂ ಅಷ್ಟು ಜವಾಬ್ದಾರಿ ಇರ್ಬೇಕು. ಇಬ್ರಿಗೂ ಜವಾಬ್ದಾರಿ ಇದ್ರೇನೆ ಸಂಸಾರ ಎಕ್ಕಿ ಬರೋದು ಅವಾಗ. ಅಯ್ಯೋ ಬಯಕ ಯಾಕೆ ಬಿಟ್ಟು ನಿಂತ ವಾದ. ಭಾಗ್ಯಮ್ಮಂಗೆ ಜೈ. ಭಾಗ್ಯಕ್ಕ ಒಂದು ಪ್ಲೇಟ್ ಚಿತ್ರಾನ್ನ ಕೊಡಿ. ಅಪ್ಪಯ್ಯ ಮುನೋ ನಂಗೊಂದು ಪ್ಲೇಟ್ ಚಿತ್ರಾನ್ನ. ಕಷ್ಟ ಬಿದ್ದು ಸಂಪಾದನೆ ಮಾಡ್ಕೊಂಬಂದಿರೋ ಕಾಸುಗಳು ರೋಡಾಗ ಹಾಕ್ಕೊಂಬಂದಿಲ್ಲ. ಓ ನೀನು ಇಷ್ಟು ಮಾತಾಡಿದ್ಮೇಲೆ ನೀನು ಕೂಡಿಸಿದ್ರು ನಾನು ಬೇಡ ಬಿಡು. ನಾನು ಕೂಡ್ಸೋದಿಲ್ಲ ಬಿಡು. ಆಯ್ತು ಬಿಡು. ಬೆಳಗ್ಗೆಯಿಂದ ಮುಯಿ ಕೈ ಬಲ್ ನೋಯ್ತದೆ. ಅವ್ರದ್ದು ಪಿಟ್ಗುಣಿ ಎತ್ತಕ್ಕೆ ಹೋಗಿದ್ದು.